ನೋಡಿ, ಇನ್ನು ಘಟನೆ ನಡೆದಂತ ಜಾಗಕ್ಕೆ ಶ್ವಾನದಳ ಸೊಕ್ಕು ಟೀಮ್ ಎಲ್ಲರೂ ಕೂಡ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ಇಂಚಿಂಚು ಪರಿಶೀಲನೆ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಮೈಸೂರಿನ ಅರಮನೆ ಮುಂದೆ ನೈಟ್ರೋಜನ್ ಗ್ಯಾಸ್ ಸ್ಫೋಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಫೋಟ ಆಗ್ತಾ ಇದ್ದಂತೆ ಸ್ಥಳಕ್ಕೆ ಪೊಲೀಸರು ದೌಡಾಯಿಸಿದ್ದಾರೆ. ಸ್ಥಳಕ್ಕೆ ಶ್ವಾನದಳ ಬಾಂಬ್ ಸ್ಕ್ವಾಡ್ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಸೊಕ್ಕು ಟೀಮ್ ಕೂಡ ಬಂದಿದೆ. ಅರಮನೆ ಬಳಿ ಇಂಚಿಂಚು ಪರಿಶೀಲನೆಯನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಅಟ್ ದ ಸೇಮ್ ಟೈಮ್ ಏನು ಕಾರಣ, ಹೇಗೆ ಬ್ಲಾಸ್ಟ್ ಆಯಿತು, ಯಾವ ಕಾರಣಕ್ಕೆ ಬ್ಲಾಸ್ಟ್ ಆಯಿತು, ಆ ಒಂದು ರೀಸನ್ ಗೊತ್ತಾಗಬೇಕಲ್ಲ. ಆಮೇಲೆ ಈಗ 4 ಜನ ಏನು ಅವ್ರ ಪರಿಸ್ಥಿತಿ ಹೇಗಿದೆ ಅದೆಲ್ಲ ಬಹುಶಃ ಆನಂತರದಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಸದ್ಯಕ್ಕೆ ಈಗ ಶ್ವಾನದಳ ಆಮೇಲೆ ಸೊಕ್ಕು ಟೀಮ್ ಬಂದಿದೆ. ಅದರ ಜೊತೆಗೆ ಬಾಂಬ್ ಸ್ಕ್ವಾಡ್ ಅವರು ಕೂಡ ಸ್ಥಳಕ್ಕೆ ಬಂದಿದ್ದಾರೆ ಎನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಇಂಚಿಂಚು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಲ್ಲಿರುವಂತಹ ಸ್ಫೋಟ ನಡೆದಿರುವಂಥ ಜಾಗ ಏನಿದೆ ಆ ಜಾಗದಲ್ಲಿ ಒಂದು ಕಡೆ ಆ ಘಟನೆಯ ತೀವ್ರತೆ ಹೇಗಿತ್ತು, ಬ್ಲಾಸ್ಟ್ನ ತೀವ್ರತೆ ಹೇಗಿತ್ತು ಅನ್ನುವಂಥದ್ದನ್ನು ನೋಡ್ತಾ ಇದ್ದೀವಿ. ಆ ದೃಶ್ಯಗಳೇ ಹೇಳ್ತಾ ಇದೆ ಬ್ಲಾಸ್ಟ್ನ ತೀವ್ರತೆ ಎಷ್ಟರ ಮಟ್ಟಿಗಿತ್ತು ಅಂತ. ಕಂಪ್ಲೀಟಾಗಿ ಛಿದ್ರಗೊಂಡಿದೆ ಅಂತಂದರೆ ಎಷ್ಟು ತೀವ್ರತೆಯಿಂದ ಅದು ಬ್ಲಾಸ್ಟ್ ಆಗಿರ್ಬೋದು ಸಿಲಿಂಡ್ರು. ಆಮೇಲೆ 4 ಜನರ ಪರಿಸ್ಥಿತಿ ಹೇಗಿರ್ಬೋದು, ಅವ್ರು ಉಳಿಯೋದು ಕೂಡ ಡೌಟ್ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಬಟ್ ಗೊತ್ತಿಲ್ಲ, ಅವರನ್ನು ಉಳಿಸ್ಕೊಳ್ಳುವಂಥ ಎಲ್ಲ ಪ್ರಯತ್ನಗಳು ಒಂದು ಕಡೆ ಆಗ್ತಾ ಇದೆ. ಮತ್ತೊಂದು ಕಡೆ ಇವತ್ತು ನಿಜವಾಗ್ಲೂ ಕರ್ನಾಟಕದ ಪಾಲಿಗೆ ಕರಾಳ ಗುರುವಾರ. ನೋಡಿ, ಇನ್ನೊಂದಷ್ಟು ವಿಚಾರಗಳು ಗೊತ್ತಾಗ್ತಾ ಇದೆ. ನೈಟ್ರೋಜನ್ ಗ್ಯಾಸ್ ಸ್ಫೋಟದ ರಭಸಕ್ಕೆ 2 ಬಲಿಯಾಗಿದ್ದಾರೆ. ದೇಹಗಳು ಛಿದ್ರಗೊಂಡಿದೆ. ನಂಜನಗೂಡು ಮೂಲದ ಮಂಜುಳಾಗೆ ತೀವ್ರ ಗಾಯ ಆಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ರಾಣೆಬೆನ್ನೂರಿನ ಕೊಟ್ರೇಶು, ಬೆಂಗಳೂರು ಮೂಲದ ಓರ್ವ ಮಹಿಳೆಗೂ ಕೂಡ ಗಾಯ ಆಗಿದೆ. ಕೋಲ್ಕತ್ತಾ ಮೂಲದ ಶಬೀರ್ ಇವರಿಗೂ ಕೂಡ ಗಾಯ ಆಗಿದೆ. ಅಲ್ಲಿಗೆ ಇವರೆಲ್ಲರೂ ಕೂಡ ಬೇರೆ ಬೇರೆ ಭಾಗದಿಂದ ಅರಮನೆ ನೋಡಬೇಕು ಅಂತೇಳಿ ಬಂದಿದ್ರು. ಮೈಸೂರಿನ ಅರಮನೆ ಮುಂಭಾಗದಲ್ಲೇ ಈ ಮಹಾಸ್ಫೋಟ ನಡೆದಿದೆ. ಕೇಳಿ ಇವತ್ತು ಕ್ರಿಸ್ಮಸ್ ರಜೆ ಇದೆ. ಒಬ್ಬರು ನಂಜನಗೂಡು ಅಲ್ಲೇ ಹತ್ರ ಇರೋವಂಥವ್ರು ಮಂಜುಳಾ ಅಂತ ಅವ್ರ ಹೆಸರು, ರಾಣೆಬೆನ್ನೂರಿಂದ ಕೊಟ್ರೇಶ್ ಅಂತ ಬಂದಿರ್ತಾರೆ. ಆಮೇಲೆ ನಮ್ಮ ಈ ಬೆಂಗಳೂರಿಂದ ಒಬ್ಬರು ಮಹಿಳೆ ಹೋಗಿದ್ರು. ಆಮೇಲೆ ಕೋಲ್ಕತ್ತಾ ಮೂಲದ ಶಬೀರ್ ಅನ್ನುವಂಥ ವ್ಯಕ್ತಿಗೂ ಕೂಡ ಗಾಯ ಆಗಿದೆ. ಈ 4 ಜನರ ಸ್ಥಿತಿ ಚಿಂತಾಜನಕವಾಗಿದೆ. ಆಸ್ಪತ್ರೆಯಲ್ಲಿ ಅವರನ್ನು ಉಳಿಸ್ಕೊಳ್ಳೋದಕ್ಕೆ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಗೊತ್ತಿಲ್ಲ ಎಷ್ಟು ಕ್ರೂಷಿಯಲ್ ಆಗಿದೆ ಅಂತಂದರೆ, ಯಾಕಂತಂದರೆ ಆ ಸೈಕಲ್ ಪಕ್ಕದಲ್ಲಿ ನಿಂತ್ಕೊಂಡು ಬಲೂನ್ಗೆ ಗ್ಯಾಸ್ ಫಿಲ್ ಮಾಡ್ತಾ ಇದ್ದಂಥ ವ್ಯಕ್ತಿ 2 ದೇಹ ಏನು ಛಿದ್ರ ಆಗಿದೆ. ಅವರಿಬ್ಬರ ದೇಹ ಕಂಪ್ಲೀಟ್ ಆಗಿ ಗುರುತೆ ಹಿಡಿಯೋಕ್ಕಾಗಲ್ಲ, ಅಷ್ಟರ ಮಟ್ಟಿಗೆ ಛಿದ್ರಗೊಂಡಿದೆ. ಮತ್ತೊಂದು ಕಡೆ ಬೇರೆ ಬೇರೆ ಊರಿಂದ ರಾಣೆಬೆನ್ನೂರು, ಆಮೇಲೆ ಕೋಲ್ಕತ್ತಾ ಮೂಲದ ವ್ಯಕ್ತಿ, ಬೆಂಗಳೂರವರೊಬ್ಬರು, ಆಮೇಲೆ ಅಲ್ಲೇ ನಂಜನಗೂಡು ಮೂಲದ ಮಂಜುಳಾ ಅಂತೇಳಿ ಈ 4 ಜನರ ಹೆಸರು ಈಗ ಗೊತ್ತಾಗ್ತಾ ಇದೆ. ಈ 4 ಜನರ ಸ್ಥಿತಿ ಈಗ ಕ್ರೂಷಿಯಲ್ ಆಗಿದೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಆಮೇಲೆ ಈ ಘಟನೆಯ ನಡೆಯೋದಕ್ಕೆ ಸಂಭವಿಸೋದಕ್ಕೆ ಏನು ಕಾರಣ ಅನ್ನುವಂಥದ್ದು ಭಾಳ ಇಂಪಾರ್ಟೆಂಟು. ಈಗ ಅದೇ ಪ್ರಶ್ನೆಗೆ ಉತ್ತರ ಹುಡುಕುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಕಂಪ್ಲೀಟಾಗಿ ಆ ಜಾಗವನ್ನು ಮಾರ್ಕ್ ಮಾಡಿ, ನೀವು ನೋಡೋದಕ್ಕೆ ಆಗಲ್ಲ, ಬ್ಲರ್ ಮಾಡಿದ್ದೀವಲ್ಲ, ಕಂಪ್ಲೀಟಲ್ಲಿ ರಕ್ತಸಿಕ್ತವಾಗಿದೆ ಆ ಜಾಗ. ಅದೊಂದು ಕಡೆ ಈಗ ಮೈಸೂರಿನ ಕಮಿಷನರ್ ಕೂಡ ಎಲ್ಲ ಮಾಹಿತಿಯನ್ನು ಪಡ್ಕೊಳ್ಳುವಂಥ ಕೆಲಸ ಮಾಡಿದ್ದಾರೆ. ಈ ಸ್ಫೋಟದಲ್ಲಿ 2 ಏನು ಜೀವ ಕಳ್ಕೊಂಡಿದ್ದಾರೆ ಅವರ ಹೆಸರು ಕೂಡ ಗೊತ್ತಾಗಬೇಕು. ಅವರು ಕೇಳಿ ಇದೇ ಕೆಲಸಕ್ಕೆ ಅಂತೇಳಿ ಅವರು ಪ್ರತಿನಿತ್ಯ ಬರ್ತಾ ಇದ್ರು ಅಂತ ಕಾಣುತ್ತೆ. ಸಹಜವಾಗಿ ಹಬ್ಬದ ಸಂದರ್ಭದಲ್ಲಿ, ಅದರಲ್ಲೂ ಇವತ್ತು ಕ್ರಿಸ್ಮಸ್ ಹಬ್ಬ ಇದೆ, ಭಾಳಷ್ಟು ಜನ ಅರಮನೆಗೆ ಬರ್ತಾರೆ. ಸೊ ಎಲ್ಲ ಸ್ಟಾಕ್ ಇಟ್ಕೊಂಡು ನೋಡಿ, ಅವ್ರಿಗೆ ಇದೇ ಕೆಲಸ ಇರುತ್ತೆ. ಎಲ್ಲೆಲ್ಲಿ ಜನ ಸೇರ್ತಾ ಇರ್ತಾರೆ ಅಥವಾ ಎಲ್ಲೆಲ್ಲಿ, ಆಮೇಲೆ ಅರಮನೆ ಮುಂದೆ ಅಂತೂ ನೀವು ಯಾವುದೇ ಸಂದರ್ಭದಲ್ಲಿ ಹೋದರೂ ಕೂಡ ಅಲ್ಲಿ ಜನ ಇರ್ತಾರೆ. ಅದು ಸಂಜೆ ಮೇಲಂತೂ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಅದರಲ್ಲಿ ಒಂದು ಅರ್ಧದಷ್ಟು ಜನ ಲೋಕಲಿಟ್ಸ್ಗಳಿದ್ರೆ ಅಲ್ಲೇ ಮೈಸೂರಿನವರೇ ಆಗಿರ್ತಾರೆ. ಇನ್ನೊಂದಷ್ಟು ಜನ ಪ್ರವಾಸಿಗರು, ಅಂದರೆ ಈಗ ಹೋಗಿದಾರಲ್ಲ, ಕೋಲ್ಕತ್ತಾದಿಂದ ಒಬ್ಬರು, ಬೆಂಗಳೂರಿಂದ ಒಬ್ಬರು, ಆಮೇಲೆ ರಾಣೆಬೆನ್ನೂರಿಂದ ಒಬ್ಬರು ಹೋಗಿದ್ರು. ಆಮೇಲೆ ಅಲ್ಲೇ ಸಮೀಪ ಇರುವಂಥ ನಂಜನಗೂಡು, ಅಲ್ಲಿಂದ ಒಬ್ಬ ಮಹಿಳೆ ಬಂದಿದ್ರು ಮಂಜುಳಾ ಅಂತೇಳಿ. ಹೀಗೆ ಇವರೆಲ್ಲರೂ ಕೂಡ ಬಂದಿದ್ರು. ನೋಡಿ, ಈಗ ಬೆಂಗಳೂರು ಮೂಲದ ಲಕ್ಷ್ಮಿ ಅವರ ಸ್ಥಿತಿ ಬಹಳ ಗಂಭೀರವಾಗಿದೆ. 2 ಪ್ರವಾಸಿಗರ ಸ್ಥಿತಿ ಚಿಂತಾಜನಕವಾಗಿದೆ, ಕ್ರೂಷಿಯಲ್ ಆಗಿದೆ. KR ಆಸ್ಪತ್ರೆಯಲ್ಲಿ ಈ 2 ಚಿಕಿತ್ಸೆ ಮುಂದುವರೆದಿದೆ. ಮೈಸೂರನ್ನು ನೋಡಬೇಕು ಅಂತೇಳಿ ಬೆಂಗಳೂರು ಲಕ್ಷ್ಮಿ ಅವರು ಹೋಗಿದ್ರು. ಮೈಸೂರಿನ ಅರಮನೆ ಮುಂದೆಯೇ ಈ ಮಹಾಸ್ಫೋಟ ಸಂಭವಿಸಿದೆ. ಆ ಸ್ಫೋಟ ನಡೆದಂಥ ಸಂದರ್ಭದಲ್ಲಿ ಬೆಂಗಳೂರು ಮೂಲದ ಲಕ್ಷ್ಮಿ ಇವರು ಅಲ್ಲೇ ಇರ್ತಾರೆ. ಅವ್ರ ಸ್ಥಿತಿ ಬಹಳ ಗಂಭೀರವಾಗಿದೆ.
ಇಬ್ಬರು ಪ್ರವಾಸಿಗರ ಸ್ಥಿತಿ ಚಿಂತಾಜನಕವಾಗಿದೆ. ವೆರಿ ವೆರಿ ಕ್ರಿಷಿಯಲ್. KR ಆಸ್ಪತ್ರೆಯಲ್ಲಿ ಇಬ್ಬರಿಗೂ ಚಿಕಿತ್ಸೆಯನ್ನು ಕೊಡಿಸುವಂಥ ಕೆಲಸ ಆಗ್ತಾ ಇದೆ. ಅವ್ರನ್ನ ಉಳಿಸ್ಕೊಳ್ಳೋದಕ್ಕೆ ಏನು ಬೇಕು ಅದೆಲ್ಲ ಪ್ರಯತ್ನಗಳನ್ನು ವೈದ್ಯರು ಮಾಡ್ತಾ ಇದ್ದಾರೆ. ಮೈಸೂರು ನೋಡಬೇಕು, ಮೈಸೂರಿನ ಅರಮನೆ ನೋಡಬೇಕು ಅಂತೇಳಿ ಹೋಗಿದ್ರು. ಬೆಂಗಳೂರು ಮೂಲದ ಲಕ್ಷ್ಮಿ, ಇವರ ಸ್ಥಿತಿ ಬಹಳ ಗಂಭೀರವಾಗಿದೆ ಅನ್ನುವಂಥ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಆತ ನಂಜನಗೂಡಿನ ಮಂಜುಳಾ, ಅವ್ರ ಸ್ಥಿತಿ ಕೂಡ ಕ್ರೂಷಿಯಲ್ ಆಗಿದೆ. ಈ ಬೆಂಗಳೂರಿಂದ ಹೋಗಿದ್ದಂಥವ್ರು ಲಕ್ಷ್ಮಿ ಅಂತೇಳಿ, ಅವರು ಕೂಡ ಈ ಸ್ಫೋಟ ಸಂಭವಿಸಿದಂಥ ಸಂದರ್ಭದಲ್ಲಿ ಅದೇ ಜಾಗದಲ್ಲೇ ಇವರು ನಿಂತಿದ್ರು ಅಂತೇಳಿ ಗೊತ್ತಾಗ್ತಾ ಇದೆ. ಯಾಕಂತಂದರೆ ಆ ಸ್ಫೋಟ ನಡೆದಂಥ ಸಂದರ್ಭದಲ್ಲಿ ಸುತ್ತಮುತ್ತ ಒಂದು 10 ಅಡಿ 15 ಅಡಿ ದೂರದಲ್ಲಿ ಯಾರ್ಯಾರು ನಿಂತಿದ್ರು, ಯಾರ್ಯಾರು ಓಡಾಡ್ತಾ ಇದ್ರು, ಅವರೆಲ್ಲರಲ್ಲೂ ಕೂಡ ಒಂದು 4-5 ಜನಕ್ಕೆ ಈಗ ಪೆಟ್ಟಾಗಿರೋದು, ಗಂಭೀರವಾಗಿ ಗಾಯ ಆಗಿರೋದು. ಅವರ ಸಿಚುಯೇಷನ್ ಈಗ ಹೇಗಿದೆ ಅಂತ ಅಂದರೆ ಬಹಳ ಕ್ರೂಷಿಯಲ್ ಆಗಿದೆ. KR ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸುವಂಥ ಕೆಲಸ ಆಗ್ತಾ ಇದೆ. ಅದು ಬೆಂಗಳೂರಿಂದ ಹೋಗಿದ್ರು. ಆಮೇಲೆ ರಜೆ ಅಲ್ವಾ ಇವತ್ತು, ಕ್ರಿಸ್ಮಸ್ ಇರುವಂಥ ಕಾರಣಕ್ಕಾಗಿ ರಜೆ ಇದೆ. ಅವ್ರ ಜೊತೆಗೆ ಇನ್ನೂ ಯಾರ್ಯಾರು ಹೋಗಿದ್ರು ಅದೆಲ್ಲ ಬಹುಶಃ ಆನಂತರದಲ್ಲಿ ಗೊತ್ತಾಗುತ್ತೆ. ಬಟ್ ಈಗ ಬೆಂಗಳೂರು ಮೂಲದ ಲಕ್ಷ್ಮಿ, ನಂಜನಗೂಡು ಮೂಲದ ಮಂಜುಳಾ, ಅದರ ಜೊತೆಗೆ ಕೋಲ್ಕತ್ತಾದಿಂದ ಬಂದಿದ್ದಂಥ ವ್ಯಕ್ತಿಯೊಬ್ಬರು, ಅದರ ಜೊತೆಗೆ ರಾಣೆಬೆನ್ನೂರಿನಿಂದ ಹೋಗಿದ್ದಂಥ ವ್ಯಕ್ತಿ, 4 ಜನರ ಸ್ಥಿತಿ ಬಹಳ ಗಂಭೀರವಾಗಿದೆ. ಅದರಲ್ಲಿ ಲಕ್ಷ್ಮಿಯವರು ಅದೇ ಜಾಗದಲ್ಲಿ ನಿಂತಿದ್ರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ.